ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 7:30ಗೆಲ್ಲ ತುಂಬಾ ಬಿಸಿಲಿತ್ತು, ತುಂಬ ಸೆಕೆ ಕೂಡ ಆಗ್ತಿತ್ತು. ಎಲ್ಲೆಲ್ಲಿಗೋ ಮಳೆ ಆಗ್ತಿದೆಯಂತೆ, ಬಟ್ ಬೆಂಗಳೂರಿಗೆ ಯಾಕೆ ಇನ್ನೂ ಮಳೆ ಆಗಿಲ್ಲ ಅನ್ನೋದೇ ಡೌಟು. ಎಷ್ಟು ಬೇಗ ಮಳೆ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನಾನು ಎದ್ದು ಕೆಳಗಡೆ ಹೋಗಿ ನನಗೆ ತಿಂಡಿಗೆ ಏನೇನು ಬೇಕು ಎಲ್ಲದನ್ನು ಕೂಡ ತಗೊಬಂದೆ. ಹಾಗೆ ಕಾಫಿಗೆ ಅಂತ ಹೇಳಿ ಹಾಲು ಮತ್ತು ಬ್ರೂನು ಕೂಡ ತಂದಿದ್ದೆ. ನಮ್ಮನೆಯವರು ಇವತ್ತು ಟೀ ಬೇಡ ಬ್ರೂನ ಮಾಡು ಅಂತ ಹೇಳಿದ್ರು, ಹಾಗಾಗಿ ಬ್ರೂನು ಕೂಡ ತಂದಿದ್ದೆ. ಇನ್ನು ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡು ಇಲ್ಲಿ ಬ್ರೂನು ಕೂಡ ಲೋಟಗೆ ಹಾಕಿಟ್ಕೊಂಡೆ. ಇನ್ನು ನೆನ್ನೆ ತಂದಿರೋವಂಥ ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಹಾಗೆ ಬಿಟ್ಟಿದ್ದೆ, ತೊಳೆದಿರಲಿಲ್ಲ. ಹಾಗಾಗಿ ಅವನ್ನು ಕೂಡ ಬಿಡಿಸ್ಕೊಂಡು ನೀರಿಗೆ ನೆನೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ದ್ರಾಕ್ಷಿನ ತೊಳೆದಲ್ಲೇ ತಿನ್ನೋದಕ್ಕಾಗೋದೇ ಇಲ್ಲ, ಹಾಗೇ ನೋಡಿದ್ರೇ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಪೌಡರ್ ಇರುತ್ತೆ ಅಂತ ಹೇಳಿ. ಹಾಗಾಗಿ ಅದನ್ನು ಕೂಡ ತೊಳೆಯೋದಕ್ಕೆ ಹಾಕ್ಕೊಂಡೆ. ಅಷ್ಟರೊಳಗಡೆ ಈ ಕಡೆ ಹಾಲು ಕೂಡ ಕಾದಿತ್ತು. ಬ್ರೂ ಹಾಕಿ ಹಾಲನ್ನು ಕೂಡ ಎತ್ತಿಕೊಂಡು ಕಾಫಿನೂ ಕೂಡ ರೆಡಿ ಮಾಡ್ಕೊಂಡ್ವಿ. ನಮ್ಮನೆಯವ್ರಿಗೆ ಸ್ವಲ್ಪ ಜಾಸ್ತಿನೇ ಜ್ವರ ಇತ್ತು. ನಿನ್ನೆ ಹಾಸ್ಪಿಟಲಿಗೆ ಹೋಗಿ ಬಂದಿದ್ದರಿಂದ ಸ್ವಲ್ಪ ಪರವಾಗಿರಲಿಲ್ಲ. ಅವರನ್ನ ಎಬ್ಬಿಸಿ ಕಾಫಿನ ಕೊಟ್ಟೆ. ಅದಾದಮೇಲೆ ನಾನು ಸ್ವಲ್ಪ ಬ್ರೂನ ಕುಡಿಯೋದು ಕಡಿಮೆ. ಯಾಕೆ ಅಂತ ಹೇಳಿದ್ರೆ ನನಗೆ ಬ್ರೂನ ಕುಡಿದ್ರೆ ಆಗೋದಿಲ್ಲ. ಹಾಗಾಗಿ ನಾನು ನೋಡೋಣ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಟೀ ಮಾಡ್ಕೊಳೋ ಹಾಗಿರಲಿಲ್ವಲ್ಲ, ಇಬ್ಬರಿಗೂ ಬೇರೆ ಬೇರೆ ಥರ ಮಾಡೋದಕ್ಕಾಗಲ್ಲ, ಹಾಗಾಗಿ ಒಂದೇ ಮಾಡ್ಕೊಂಡ್ವಿ. ನಾನು ಬ್ರೂನ ಕುಡ್ಕೊಂಡು ಮತ್ತೆ ಅಡುಗೆ ಮನೆಗೆ ಬಂದೆ ತಿಂಡಿ ಮಾಡೋಣ ಅಂತ ಹೇಳಿ. ಸ್ವಲ್ಪ ತೊಳೆದಿಟ್ಕೊಂಡಿರೋ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಎತ್ತಿಟ್ಕೊಂಡು ಹಾಗೆ ನೀರಿಗೆ ಚಿಯಾ ಸೀಡ್ಸ್ ಕೂಡ ನೆನೆ ಹಾಕ್ಕೊಂಡು ತಿಂಡಿ ಏನು ಮಾಡೋದು ಅಂತ ನಾನು ನಿನ್ನೆ ಏನು ಥಿಂಕ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತ ಹೇಳಿ ತಿಂಡಿಗೆ ಅಂತ ಟೊಮೊಟೊ ಬಾತನ್ನ ಮಾಡಿಕೊಂಡೆ. ನಮ್ಮನೆಯವರು ಕೂಡ ಎದ್ದು ಫ್ರೆಶ್ ಅಪ್ ಆಗೋದಕ್ಕೆ ಹೋದರು, ಏಕೆಂದರೆ ನಿನ್ನೆ ಕೂಡ ಡ್ಯೂಟಿಗೆ ಹೋಗಿರಲಿಲ್ಲ. ಇನ್ನು ಇವತ್ತು ಡ್ಯೂಟಿಗೆ ಹೋಗ್ದಲ್ಲೇ ಇರೋದಕ್ಕಾಗಲ್ಲ ಅಂತ ಹೇಳಿ ಅವರು ಕೂಡ ಎದ್ದು ರೆಡಿ ಆದರು. ನಾನು ಅಷ್ಟರೊಳಗಡೆ ತಿಂಡಿನ ರೆಡಿ ಮಾಡಿದೆ. ಟೊಮೊಟೊ ಬಾತ್ ಮಾಡಿದ್ದೆ. ನಮ್ಮನೇಲಿ ಹೇಗಪ್ಪ ಅಂತ ಹೇಳಿದ್ರೆ ಬಿಸಿ ಇದ್ದಾಗಲೇ ತಿನ್ಕೊಬಿಡ್ಬೇಕು. ಅದು ಒಂದು ಸ್ವಲ್ಪ ತಣ್ಣಗಾದರೂ ಕೂಡ ತಿನ್ನೋದಕ್ಕೆ ಮನಸ್ಸು ಬರಲ್ಲ. ಟೊಮೊಟೊ ಬಾತ್ ಆಗಲಿ, ಪಲಾವ್ ಆಗಲಿ, ವಾಂಗಿಬಾತ್ ಆಗಲಿ ಯಾವುದಾದ್ರೂ ಅಷ್ಟೇ. ಹಾಗಾಗಿ ನಾವು ಬಿಸಿ ಇದ್ದಾಗಲೇ ತಿಂತೀವಿ. ನಾನಂತೂ ಇವತ್ತೇ ಫಸ್ಟ್ ಟೈಮ್ ನಮ್ಮನೆಯವ್ರ ಜೊತೆ ಕುತ್ಕೊಂಡು ತಿಂಡಿ ತಿಂದಿರೋದು. ನಾರ್ಮಲ್ ಡೇಸ್ಗಳಲ್ಲಿ ನಾನು ಯಾವಾಗಲೂ ಕೂಡ ಇಷ್ಟು ಬೇಗ ತಿಂಡಿನ ತಿನ್ನೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಬೇಗ ತಿಂಡಿ ತಿಂದು ಅಭ್ಯಾಸ ಇಲ್ಲ. ನಾನು ಯಾವಾಗಲೂ 11 ಗಂಟೆ 12 ಗಂಟೆ ಈ ಥರ ತಿಂಡಿನ ತಿನ್ನೋದು. ಇವತ್ತು ಯಾಕೆ ಬೇಗ ತಿಂಡಿನ ತಿಂದ್ಕೊಂಡೆ ಅಂತ ಹೇಳಿದ್ರೆ ಸ್ವಲ್ಪ ನಿನ್ನೆ ನೈಟೆಲ್ಲ ಟ್ಯಾಬ್ಲೆಟ್ನ ತೊಗೊಂಡಿದ್ದೆ. ನನಗೂ ಸ್ವಲ್ಪ ಜ್ವರ ಇತ್ತಲ್ವ, ಹಾಗಾಗಿ ಬೇಗ ತಿಂಡಿನ ತಿಂದ್ಕೊಬಿಡೋಣ, ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿಬಿಡ್ಬೋದು ಅಂತ ಹೇಳಿ ನಮ್ಮನೆಯವ್ರ ಜೊತೆಗೇ ನಾನು ಕೂಡ ತಿಂಡಿಗೆ ಕೂತ್ಕೊಂಡೆ. ತಿಂಡಿನ ತಿಂದ್ಕೊಂಡು ಬಂದು ನಮ್ಮನೆಯವರು ಕೂಡ ತಿಂಡಿನ ತಿಂದು ಟ್ಯಾಬ್ಲೆಟ್ನ ತೊಗೊಂಡ್ರು. ನಾನು ತಿಂಡಿನ ತಿಂದು ಬಂದು ನಮ್ಮನೆಯವ್ರಿಗೆ ಬಾಕ್ಸ್ನ ಪ್ರಿಪೇರ್ ಮಾಡ್ತಿದ್ದೆ. ನಾನಿಲ್ಲಿ ಕ್ಯಾರಿಯರ್ ಬಾಕ್ಸ್ನ ಕೊಟ್ಟು ಕಳಿಸ್ತೀನಿ. ಈ ಥರ ಏನಾದರೂ ರೈಸ್ ಐಟಮ್ ಆಗಿದ್ದಿನ 2 ಬಾಕ್ಸ್ಗೆ ರೈಸ್ ಹಾಕ್ತೀನಿ, 1 ಬಾಕ್ಸ್ಗೆ ಫ್ರೂಟ್ಸ್ ಹಾಕ್ತೀನಿ. ಏನಾದ್ರು ಫ್ರೂಟ್ಸ್ ಹಾಕಿಲ್ಲ ಅಂದಿದ್ದಿನ ಮೊಳಕೆ ಕಾಳು ಇರುತ್ತಲ್ಲ, ನೆನೆಸಿ ಮೊಳಕೆ ಬರೆಸಿ ಹಾಕ್ತೀನಿ. 2 ಥರ ಫ್ರೂಟ್ಸ್ನ ಹಾಕಿದ್ದೆ. ಅವ್ರಿಗೂ ಕೂಡ ಬಾಕ್ಸ್ನ ಪ್ರಿಪೇರ್ ಮಾಡಿ ಡ್ಯೂಟಿಗೂ ಕೂಡ ಕೊಟ್ಟು ಕಳಿಸ್ದೆ. ಹೀಗೆ ಜ್ವರ, ಶೀತ, ತಲೆನೋವು ಈ ಥರ ಏನಾದರೂ ಆಗಿದ್ದ ದಿನ ಅಂತೂ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಹಾಗೆ ಏನು ಕೂಡ ಮಾಡೋದಕ್ಕೂ ಆಗಲ್ಲ. ಮಾತ್ರೆ ತಗೊಂಡು ಮಲ್ಕೊಬಿಡ್ಬೇಕು ಅಂತ ಅನಿಸುತ್ತೆ. ತಗೊಳ್ಳಿಲ್ಲ ಅಂದರೂ ಕೂಡ ತುಂಬಾ ಸುಸ್ತಾಗುತ್ತೆ. ನನಗೆ ನೆನ್ನೆ ನೈಟ್ ತಗೊಂಡಿರೋ ಮಾತ್ರೆನೇ ಪವರ್ ಜಾಸ್ತಿ ಇತ್ತು ಅನಿಸುತ್ತೆ. ತುಂಬಾ ಸುಸ್ತಾಗ್ತಾಯಿತ್ತು. ಹಾಗೆ ನೆನ್ನೆ ತೊಳೆದಿರೋಂಥ ಬಟ್ಟೆ ಟೆರೆಸ್ ಮೇಲೆ ಇತ್ತು, ಅದನ್ನು ಕೂಡ ತಂದು ಹಾಕಿದೆ. ಅದನ್ನು ತಂದು ಹಾಕೋದ್ರೊಳಗಡೆ ನಮ್ಮನೆಯವರು ಕೂಡ ಡ್ಯೂಟಿಗೆ ಹೊರಟರು. ನಮ್ಮನೆಯವ್ರಿಗೇನಾದರೂ ಇಂಜೆಕ್ಷನ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಅವ್ರು ಇನ್ನೂ ಸುಧಾರಿಸ್ಕೊಳ್ಳೋದಕ್ಕೆ 4-5 ದಿನ ಬೇಕಾಗಿತ್ತು. ಏಕೆಂದರೆ ಅವ್ರು ಅಷ್ಟು ಸುಸ್ತಾಗಿದ್ದರು, ಅಷ್ಟು ಜ್ವರ ಇತ್ತು. ಬಟ್ ಇಂಜೆಕ್ಷನ್ ಪವರ್ಗೆ ಒಂದೇ ದಿನಕ್ಕೆ ಹುಷಾರಾಯಿತು. ನಾನೇನು ಹಾಸ್ಪಿಟಲಿಗೆ ಹೋಗಿರಲಿಲ್ಲ. ನಮ್ಮನೆಯವ್ರದ್ದು ಟ್ಯಾಬ್ಲೆಟ್ಸ್ ಇತ್ತಲ್ಲ, ಅದನ್ನೇ ತೊಗೊಬಿಡು ನೀನು, ತುಂಬ ಚೆನ್ನಾಗಿದೆ ಟ್ಯಾಬ್ಲೆಟ್ಸ್, ಬೇಗ ಹುಷಾರಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅವ್ರದ್ದೇ ಟ್ಯಾಬ್ಲೆಟ್ಸ್ ಇತ್ತಲ್ಲ ಅದನ್ನೇ ತೊಗೊಳ್ತಾ ಇದ್ದೆ. ಅವ್ರು ಹೋದ್ಮೇಲೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಕಸ ಎಲ್ಲ ಹೊಡೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನೇನು ರೆಸ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಅವ್ರು ಏನು 2 ಟ್ಯಾಬ್ಲೆಟ್ಸು ತೆಗೆದಿಟ್ಟೋಗಿದ್ರು. ಆ 2 ಟ್ಯಾಬ್ಲೆಟ್ನ ಕೂಡ ತಗೊಂಡೆ. ಜೊತೆಗೆ ನಾನಿಲ್ಲಿ ಬೆಳಿಗ್ಗೆನೇ ವಾಟರ್ಗೆ ಸಿಯಾಸಿಸ್ನ ಹಾಕಿಟ್ಟಿದ್ದೆ, ಚೆನ್ನಾಗಿ ನೆನ್ಕೊಂಡಿತ್ತು, ಅದನ್ನು ಕೂಡ ಕುಡ್ಕೊಂಡೆ. ಈ ವೆದರಲ್ಲಂತೂ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ನಾನು ಕೂಡ ಡೈಲಿ ಕುಡಿತೀನಿ. ಸಿಯಾಸಿಸ್ನ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ. ಅಷ್ಟರೊಳಗಡೆ ಒಂದು ಕೊರಿಯರ್ ಇತ್ತು, ಮ್ಯಾಮ್ ಕೊರಿಯರ್ ಇದೆ ಅಂತ ಹೇಳಿ ಕಾಲ್ ಮಾಡಿದ್ರು. ನನಗೆ ಕೆಳಗಡೆ ಇಳಿದು ಮೇಲತ್ತೋದೆ ಒಂದು ದೊಡ್ಡ ಟಾಸ್ಕು, ಬಟ್ ಏನು ಮಾಡೋಂಗಿಲ್ಲ. ಹಾಗಾಗಿ ಮತ್ತೆ ಹೋಗಿ ಅದನ್ನು ಇಸ್ಕೊಂಬಂದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ
ನೈಟ್ ಮಾಡಿದ ರೊಟ್ಟಿ ಇತ್ತು, ಒಂಥರ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಬಾಯಿ ಕೆಟ್ಟಂಗಾಗಿದೆ ಅಂತ ಹೇಳಿ ಖಾರ ಚಟ್ನಿನ ಮಾಡಿಕೊಟ್ಟಿದ್ದೆ. ಅದ್ರ ಜೊತೆಗೆ ನಾನು ಕೂಡ ರೊಟ್ಟಿನ ತಿಂದ್ಕೊಂಡೆ. ಹಾಗೆ ಸ್ವಲ್ಪ ಬೆಳಗ್ಗೆ ಮಾಡಿ ಟೊಮೊಟೊ ಬಾತ್ ಇತ್ತು, ಅದನ್ನು ಕೂಡ ತಿಂದ್ಕೊಂಡೆ. ಮತ್ತು ಸಂಜೆವರೆಗೂ ರೆಸ್ಟ್ ಮಾಡಿ ಸಂಜೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಸಾಂಬಾರಿಗೆ. ತರಕಾರಿ ತರೋದಕ್ಕೆ ಅಂತ ಹೇಳಿ ಮಾರ್ಕೆಟ್ಗೆ ಹೋದೆ. ಇಲ್ಲೇ ನಮ್ಮ ಮನೆಯಿಂದ ಸಿಟಿ ಏನು ತುಂಬ ದೂರ ಇಲ್ಲ, ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಹಾಗಾಗಿ ನಡ್ಕೊಂಡೇ ಹೋದೆ. ತುಂಬಾ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು, ಮೋಡ ಕೂಡ ಆಗಿತ್ತು, ಸ್ವಲ್ಪ ಮಳೆ ಬರೋ ಥರ. ಅದಕ್ಕೆ ಸ್ವಲ್ಪ ಬೇಗ ಹೋಗಿ ತರಕಾರಿ ತಂದುಬಿಡೋಣ ಅಂತ ಹೇಳಿ ನಾನು ಕೂಡ ಇಲ್ಲಿ ತರಕಾರಿ ಮಾರ್ಟ್ಗೆ ಬಂದೆ. ನನಗೇನು ಅಷ್ಟು ಯಾವುದು ತರಕಾರಿ ಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಸ್ವಲ್ಪ ಬೀನ್ಸ್, ಕ್ಯಾರೆಟು ಹಾಗೆ ಗ್ರೀನ್ ಚಿಲ್ಲಿ ಮತ್ತು ಸಾಂಬಾರಿಗೆ ಬೇಕಾಗಿರೋವಂಥ ಕಾಳನ್ನ ಎತ್ಕೊಂಡು ಬಂದೆ. ಇನ್ನು ಮನೆಗೆ ಬಂದು ನಮ್ಮ ಮನೆಯವ್ರು ಕೂಡ ಬೇಗ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬೇಗ ಅಡುಗೆನೂ ಕೂಡ ಮಾಡಿಕೊಂಡೆ. ಏನು ಕಾಳು ತಂದಿದೆ ಅದೇ ಕಾಳಲ್ಲಿ ಸಾಂಬಾರು ಮಾಡಿ ರೈಸ್ನೂ ಕೂಡ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಅಕ್ಕಿ ರುಬ್ಬೋದು ಕೂಡ ಇತ್ತು, ನಾನು ದೋಸೆಗೆ ಅಂತ ಹೇಳಿ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಕೂಡ ರುಬ್ಬಿಟ್ಬೇಕಾಗಿತ್ತು, ಅದನ್ನು ಕೂಡ ರುಬ್ಬಿಟ್ಟೆ. ಅದಾದಮೇಲೆ ನಾನಿಲ್ಲಿ ಮಸಾಲ ಮಜ್ಜಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮೊದಲೆಲ್ಲ ಈ ಥರ ಮಾಡ್ತಾ ಇರಲಿಲ್ಲ, ಬರೀ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಮಾಡ್ತಾಯಿದ್ದೆ. ಬಟ್ ಇವಾಗ ಒಂದು 2 ಡೇಸಿಂದ ಈ ಥರ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಒಂದೇ 1 ಇಂಚಷ್ಟು ಶುಂಠಿ, ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿ, ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ. ನೀವು ದೊಡ್ಡದಾದರೂ ತೊಗೋಬೋದು, ಚಿಕ್ಕದಾದರೂ ತೊಗೋಬೋದು. ನನ್ನ ಪ್ರಕಾರ ಚಿಕ್ಕದನ್ನ ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ದೊಡ್ಡದು ತೊಗೊಂಡಾಗ ಸ್ವಲ್ಪ ಜಾಸ್ತಿ ಖಾರ ಆಗುತ್ತೆ, ಮಜ್ಜಿಗೆನ ಕುಡಿಯೋದಕ್ಕಾಗಲ್ಲ. ಅದ್ರ ಜೊತೆಗೆ ಒಂದು 2 ಎಸ್ಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದರೊಳಗಡೆ ನೀವೇನು ಮೊಸರನ್ನ ಇಟ್ಕೊಂಡಿರ್ತೀರ ಆ ಮೊಸರನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಶೋಧಿಸ್ಕೋಬೇಕು. ಕೆಲವೊಬ್ಬೊಬ್ಬರು ಶೋಧಿಸ್ಕೊಳ್ತಾರೆ, ಇನ್ನು ಕೆಲವೊಬ್ಬೊಬ್ಬರು ಇಲ್ಲ ನಮಗೆ ಅದೇ ಥರ ಇಷ್ಟ ಅಂತ ಹೇಳಿ ಹಾಗೆ ಕುಡಿತಾರೆ. ನಾನಿಲ್ಲಿ ಶೋಧಿಸ್ಕೊಂಡಿದ್ದೀನಿ. ಮಸಾಲೆ ಮಜ್ಜಿಗೆನ ಮಾಡಿಕೊಂಡು ಹಾಗೆ ಮುದ್ದೆನೂ ಕೂಡ ಮಾಡಿಕೊಂಡು ನಮ್ಮ ದಿನನ ಮುಗಿಸ್ಕೊಂಡೆ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.